ಓಕೆ. ನೀವು ಅಂತ ಇದ್ದೀರಾ ನನಗೆ ಭಾಳ ಜನರ ಸ್ಫೂರ್ತಿ ನೋಡಿ, ಜನರು ಇಟ್ಟಿರುವಂತಹ ಒಂದು ಪ್ರೀತಿ ನೋಡಿ ಖುಷಿ ಆಯಿತು ಅಂತ. ಅದೇ ರೀತಿ ನಿಮ್ಗೊಂದು ಮಾಡಬೇಕು ಒಂದು ಮಾತು ಹೇಳಬೇಕು. ನೀವು ಮಾಡಿದಂಥ ಒಂದು ಸಾಂಗು ನಾ ಡ್ರೈವರಾ ನಾ ನಿನ್ನ ಲವ್ವರಾ ಅಂತ ಒಂದು ಸಾಂಗು. ಆ ಒಂದು ಸಾಂಗು ಎಷ್ಟು ಪಾಪ್ಯುಲರ್ ಆಗಿದೆ. ಬಹಳಷ್ಟು ಕರ್ನಾಟಕದಾದ್ಯಂತ ಡ್ರೈವರ್ಗಳಿಗೆ ಎಷ್ಟು ಸ್ಫೂರ್ತಿಯಾಗಿದೆ ಅಂದರೆ, ಆ ಒಂದು ಅಂದರೆ ಡ್ರೈವರ್ ಹುದ್ದೆಯಲ್ಲಿರುವಂತಹ ಒಂದು ಡ್ರೈವಿಂಗ್ ಕೆಲಸ ಮಾಡ್ತಿರುವಂಥವ್ರು ಮದುವೆ ಆಗ್ಲಿಕ್ಕಾಗಲಿ, ಲವ್ ಮಾಡ್ಲಿಕ್ಕಾಗಲಿ, ನಾ ಡ್ರೈವರ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದಂಥ ಅಂದರೆ ಒಂಥರ ಕೀಳರಿಮೆ ಇದ್ದಂಥ ಒಂದು ಹುದ್ದೆಯನ್ನು ನೀವು ಅದೊಂದು ಹಾಡು ಮೂಲಕ ನೀವು ತುಂಬ ಮೇಲಕ್ಕೆ ಎತ್ತರಿಸ್ತೀರಾ. ಬಹಳಷ್ಟು ಕ್ಯಾಬ್ಗಳ ಹಿಂದೆ ನಾ ಡ್ರೈವರ ಅಂತ ಬರ್ಸ್ಕೊಂಡಿರ್ತಾರೆ. ಆಟೋಗಳ ಹಿಂದೆ ನಾ ಡ್ರೈವರ, ನನ್ನ ಮನಸ್ಸು ತುಂಬ ಒಳ್ಳೇದು, ನಾನು ಡ್ರೈವರ್ ಇರ್ಬೋದು, ನಾನು ನಿನ್ನ ರಾಣಿ ಹೆಂಗೆ ನೋಡ್ಕೊತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಆ ಒಂದು ಹಾಡು ಹುಟ್ಟಿದ್ದು ಹೇಗೆ, ಅದನ್ನ ಬರ್ದವ್ರು ಯಾರು, ಅದರ ಹಿನ್ನೆಲೆ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನಾನು ಡ್ರೈವರ ರೀ. ಆನಂತರ ನಮ್ಮ ಕಡೆ ಡ್ರೈವಿಂಗ್ ಲವರ್ಸ್ಗಳು ಭಾಳ ರೀ. ಅಂದರೆ ಡ್ರೈವಿಂಗ್ ಆದ್ರೆ ಅವ್ರಿಗೆ ಹುಡುಗಿಗಿಂತ ಹೆಚ್ಚು ಡ್ರೈವಿಂಗ್ದಾಗ ಹುಚ್ಚು ಅಂತ ಹೇಳ್ಕಿಸಿಂದ ಒಂದು ಹುಡುಗಿಗಿಂತ ಹೆಚ್ಚು ಡ್ರೈವಿಂಗ್ ಹುಚ್ಚು. ಡ್ರೈವಿಂಗ್ ಹುಚ್ಚು ಅಂದ್ರೆ ಡ್ರೈವಿಂಗ್ ಅಂದ್ರೆ ಪಂಚ ಪ್ರಾಣ ರೀ. ರಾತ್ರಿನೂ ಇಲ್ಲ, ಹಗರಿನಲ್ಲೂ ಹಿಂಗಿಲ್ಲ. ಗಾಡಿ ಎಲ್ಲಿ ಒಂದು ಬೆಂಗಳೂರಿಗೆ ಹೋಗಿ ಬಂದ್ರೂ ಬ್ಯಾಸಿಲ್ಲ, ಒಂದು ಮುಂಬೈಗೆ ಹೋಗಿ ಬಂದ್ರೂ ಬ್ಯಾಸಿಲ್ಲ, ಮತ್ತು ಗಾಡಿ ಹುಚ್ಚು ಬಿಡಂಗಿಲ್ಲ. ಆ ಡ್ರೈವರ್ ತಾಯಿ ತಂದೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೋ ಅಷ್ಟು ಡ್ರೈವಿಂಗ್ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೋ. ಯಾಕಂದ್ರೆ ಅದರಿಂದ ಅವ್ರು ಬದುಕು ಕಟ್ಕೊಂಡಿರ್ತಾರೋ, ಒಂದು ಜೀವನ ನಿರೂಪಿಸ್ಕೊಂಡಿರ್ತಾರೋ. ಯಾಕಂದ್ರೆ ಅದ ನನ್ನ ಜೀವನ ಅಂತ ಹೇಳಿ ತಿಳ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾರೋ. ಅದಕ್ಕೋಸ್ಕರ ನನಗೆ ನಾನು ಡ್ರೈವರ, ಎಲ್ಲರೂ ಡ್ರೈವರ. ನಾವು ಡ್ರೈವರ್ಗಳಿಗೆ ಒಂದು ಏನರ ಒಂದು ಮಾಡಬೇಕು ಅನ್ನೋ ತಲೆಯಾಗ ಹೋಗಿದ್ದು ನನಗೆ. ಒಂದು ಹುಡುಗಿದೊಂದು ಇಟ್ಕೊಂಡು ಕಿಸಿಂದ ಅದನ್ನು ಬರ್ದೀನಿ ರೀ. ನಾ ಡ್ರೈವರ ನೀ ನನ್ನ ಲವರ ಅಂತೇಳಿ ಕಿಸಿಂದ ಅದು ಎಷ್ಟು ಯೂಸ್ ಆಯ್ತು ಅಂದ್ರೆ, ಒಂದು ಕುಂತಾಗ ನಿಂತಾಗ ಒಂದು ಡ್ರೈವಿಂಗ್ ಮಾಡೋತ್ನ್ಯಾಗ ಡ್ರೈವರ್ ಇಲ್ಲದವ್ರು ಸದೇ ಡ್ರೈವರ್ ಆ ಹಾಡ ಕೇಳಿ ಡ್ರೈವರ್ ಆದ್ಯಾರ. ಅಷ್ಟು ನನಗೆ ಖುಷಿ ಐತಿ. ಪ್ರತಿಯೊಬ್ಬ ಡ್ರೈವರ್ ಬಾಯಲ್ಲಿ ಬರುವಂಥ ಮೊದಲನೇ ಹಾಡು ಅಂದರೆ ಇದೇನೆ ಅಂತ ಮಾಡುವವರ ನಾ ಡ್ರೈವರ ಅನ್ನೋಂಥ ಒಂದು ಸಾಂಗು. ಹೌದು. ನಾ ಅದನ್ನು ಎಷ್ಟು ಜನ ಕೇಳ್ತೈತೆ ನಿರೀಕ್ಷೆ ಮಾಡಿರ್ಕಿಲ್ಲ, ಇಷ್ಟ ಜನ ಕೇಳ್ತೈತೆ ನಿರೀಕ್ಷೆ ಮಾಡಿರ್ಕಿಲ್ಲ. ನಾ ಏನು ಮಾಡಿದ್ದ ಅವಾಗ 1 ಮಿಲಿಯನ್ ಅಂದ್ರೆ ನಮಗೊಂದು 1 ಕೋಟಿ ನೋಡಿದಟ್ಟು ಖುಷಿ. 1 ಮಿಲಿಯನ್ 2 ಮಿಲಿಯನ್ ಅಂತ ನಾವು ಅನ್ಕೊಂಡಿದ್ದು. ಅದು 261 ಮಿಲಿಯನ್ 62 ಮಿಲಿಯನ್ ಹೋಗ್ತೈತೆ ಅಂತ ಅನ್ಕೊಂಡಿರ್ಕಿಲ್ಲ. ಅದೆಲ್ಲ ಡ್ರೈವರ್ಗಳಿಗೆ ಮೊದಲಾಗಿ ಹೆಡ್ಸಾಪ, ಮತ್ತೆಲ್ಲ ಕಲಾಭಿಮಾನಿಗಳಿಗೆ ಎಲ್ಲ ಅದನ್ನು ಉನ್ನತ ಮಟ್ಟಕ್ಕೆ ಎಬ್ಬಿಸಿಕೊಟ್ಟ ಎಲ್ಲರಿಗೂ, ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ, ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಇದ್ದು ಕೂಡ ಪ್ರತಿಯೊಬ್ಬರು ಡ್ರೈವರ್ ಕೂಡ ನಿಮಗೆ ಓಟ್ ಹಾಕ್ಸಿ ಇಷ್ಟು ದಿನ ಇದ್ದಾರೆ. ಸೊ ಹಾಗಾಗಿ ನೀವು ಏನು ಹೇಳ್ತೀರಾ ಡ್ರೈವರ್ಗಳಿಗೆ, ನಿಮಗೆ ಓಟ್ ಹಾಕಿದಂಥ ಡ್ರೈವಿಂಗ್ ಕೆಲಸದಲ್ಲಿ ನಿರತರಾಗಿರೋರಿಗೆ ಏನು ಹೇಳ್ತೀರಾ? ಏನಿಲ್ರಿ, ಅವರಿಗೆ ಇಷ್ಟು ದಿನ ನಾನು ಉಳಿಸ್ಕೊಂಡಿರಿ, ಭಾಳ ಖುಷಿ ಐತಿ. ಇದನ್ನು ಅವ್ರಿಗೆ ಸ್ಪೆಷಲಾಗಿ ವಂದನಾರ ಪ್ರತಿನಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಸರ್, ಆ ಸಾಂಗ್ ಮೂಲಕನೇ ವಂದನೆ ಹೇಳಿ ಜನಗಳಿಗೆ ಖುಷಿ. ಯಾಕೆಂದ್ರೆ ಬೇರೆ ಎಷ್ಟು ಜನ ಆ ಸಾಂಗ್ ಅನ್ನ ಹೇಳ್ಬೋದು, ಆದ್ರೆ ಮಾಳುವರ ಬಾಯಲ್ಲಿ ಆ ಒಂದು ಸಾಂಗ್ ನ ಕೇಳೋದಕ್ಕೆ ತುಂಬಾ ಜನ ಬಹಳಷ್ಟು ಸಲ ಬಿಗ್ ಬಾಸ್ ಮನೆಯಲ್ಲೂ ಈ ಸಾಂಗ್ ಹೇಳಿದಿರಾ. ನಮ್ಮ ವೀಕ್ಷಕರಿಗೆ ನೀವು ಒಂದ್ಸಲ ಸಾಂಗ್ ಹೇಳಲೇಬೇಕು. ನಾ ಡ್ರೈವರ ಓ ನೀ ನನ್ನ ಲವ್ವರ, ಹೇ ನಾ ಡ್ರೈವರ ನೀ ನನ್ನ ಲವ್ವರ, ಆ ಗೆಳದೂರ ಆ ಗೆಳದೂರ ಆ ಗೆಳದೂರ ಆ ಗೆಳದೂರ. ತುಂಬಾ ಚೆನ್ನಾಗಿತ್ತು ಸರ್. ಯಾಕೆಂದ್ರೆ ಡ್ರೈವರ್ ಅಲ್ಲದವರು ಕೂಡ ಈ ಸಾಂಗ್ ನ ಕೇಳಿದ್ರೆ ತುಂಬಾನೇ ಖುಷಿ ಆಗತ್ತೆ, ತುಂಬಾ ಒಳಗಡೆ ಖುಷಿ ಮೂಡ್ ಬರುತ್ತೆ. ಸೊ ಇನ್ನ ಒಂದು ನಿಮ್ಗೆ ತುಂಬಾ ಫೇವ್ರೇಟ್ ಸಾಂಗ್ ಯಾವುದು? ಬಹಳಷ್ಟು ಉತ್ತರ ಕರ್ನಾಟಕ ಸಾಂಗ್ಸ್ ನ ಮಾಡಿದಿರಾ. ಹಿತ್ತಲಕ ಕರಿಬೇಡ ಮಾವ ಅನ್ನೋ ಒಂದು ಸಾಂಗ್ ಇಂದ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದೀರಾ. ಹೇಗೆ ಬಂತು ಅದೊಂದು ಆಪರ್ಚುನಿಟಿ ಸರ್ ನಿಮ್ಗೆ? ಹೇಗೆ ಹುಡ್ಕೊಂಡ್ ಬಂತು ಆ ಒಂದು ಸಾಂಗ್ ನಿಮ್ಮನ್ನ ಅಂತ? ಹಿತ್ತಲಕ ಕರಿಬೇಡ ಮಾವ ನನಗೆ ಪ್ಲಸ್ ಇದೆ. ನಾ ಡ್ರೈವರ್ ಸಾಂಗ್ ಅಂದ್ರೆ ಹುಡ್ಕೊಂಡು ಬಂದಿದ್ರಿ ಅದ. ಯಾಕಂದ್ರೆ ಇದ ಅಷ್ಟು ಪಾಪ್ಯುಲಾರಿಟಿ ಆಗ್ಲಿಕ್ಕಂದ್ರೆ, ಇಷ್ಟು ರೀಚ್ ಆಗ್ಲಿಕ್ಕಂದ್ರೆ ಅದನ್ನ ನೋಡಿ ಗುರುತಿಸಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಕನ್ನಡದಾಗ ರಗಡ್ ಮಂದಿ ಕಲಾವಿದರದಾರು, ಅದ್ರಾಗ ನಾನು ಒಬ್ಬ. ನನಗೆ ಗುರುತಿಸಾಕ ಇದು ನಾ ಡ್ರೈವರ್ ಸಾಂಗ. ಎಲ್ಲ ಉತ್ತರ ಕನ್ನಡದಾಗ, ನಮ್ಮ ಕರ್ನಾಟಕದಾಗ ಅಂತಿ ಎಲ್ಲ ಒಬ್ರು ಒಂದೊಂದು ಕೈ ಮೇಲದಾರು, ಯಾರಿಗೆ ಕಮ್ಮಿ ಇಲ್ಲ, ಯಾರಿಗೇನು ಇದನ್ನಿಲ್ಲ, ಎಲ್ಲರೂ ಒಂದೊಂದು ಕೈ ಮೇಲದಾರು. ನನಗಿಂತ ನಾ ಹೆಚ್ಚ, ನನಗಿಂತ ನೀ ಹೆಚ್ಚ ಅನ್ನೋ ಅಂತ ಕಲಾವಿದರದಾರು. ಅವ್ರನ್ನೆಲ್ಲ ನಾ ಎತ್ತೇ ಮಾತಾಡ್ತಾನು. ಅದ್ರಾಗ ನಾನು ಸಾಂಗ್ ಇದೊಂದು ನಾನು ಗುರುತಿಸ್ಕೋಕೆ ನಾ ಡ್ರೈವರ್ ಸಾಂಗ. ಅದರಿಂದ ಹಿಂಗೆ ಕಾಂಟ್ಯಾಕ್ಟ್ ಮಾಡಿರು, ಹಿಂಗೈತೆ ಸಿನಿಮಾ ಸಾಂಗ, ಉತ್ತರ ಕನ್ನಡ ಶೈಲಿ ಭಾಷೆ ಇತ್ತು, ನನ್ನ ಬಾಯಲ್ಲಿ ಚಂದ ಆಕೈತಿ ಅನ್ನಕತ್ರು, ನಾ ಹಾಡೀನಿ. ಅದು ಎಷ್ಟು ಹಿಟ್ ಆಕೈತಿ, ಎಷ್ಟು ನನಗೆ ಹೆಸರು ಮಾಡಿಕೊಡ್ತೈತಿ. ಫಿಲ್ಮ್ ಇಂಡಸ್ಟ್ರಿದೊಳಗೂ ನಾವು ಒಂದು ಸಾಂಗ್ ಹಾಡೀನು ಅನ್ನೋಕೆ ಅದೊಂದು ಸಾಂಗ್ ಐತಿ.
ಭಾಳ ಖುಷಿ ಐತಿ, ಭಾಳ ಹೆಮ್ಮೆ ಐತಿ. ಇನ್ನು ಹೆಚ್ಚಿನ ಸ್ಪೆಷಲ್ ಆಗಿ ಸಾಂಗ್ಸ್ ನಿಮಗೆ ಬಂದೇ ಬರುತ್ತೆ ಮಾಡೋರೆ. ಇದೊಂದೇ ಅಲ್ಲ, ಬಹಳಷ್ಟು ಸಾಂಗ್ಸ್ಗಳು ನಿಮ್ಮನ್ನ ಅರಸಿ ಬರ್ತವೆ ಅನ್ನೋದು ಕನ್ನಡಿಗರ ಒಂದು ಆಸೆ, ಬರಲಿ ಅನ್ನೋದು ಕನ್ನಡಿಗರ ಒಂದು ಆಸೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ರಿ, ಬಹಳಷ್ಟು ಹತ್ರದಿಂದ ಎಲ್ಲರ ಆಟವನ್ನು ನೋಡಿದ್ರೆ, ಪ್ರಾಮಾಣಿಕವಾಗಿ ತುಂಬಾ ಯಾರು ಇದ್ರು ಅಂತ ಅನ್ಸತ್ತೆ ಬಿಗ್ ಬಾಸ್ ಮನೆಯಲ್ಲಿ? ಪ್ರಾಮಾಣಿಕವಾಗಿ ಆಟ ಯಾರು ಆಡ್ತಿದ್ದಾರೆ ಅಂತ? ಪ್ರಾಮಾಣಿಕವಾಗಿ ಆಟ ಎಲ್ಲರೂ ಆಡತ್ತಾರು, ಅದರಿಂದ ವಿಫಲರು ಭಾಳ ಆಗತ್ತಾರು. ಯಾಕಂದ್ರೆ ಒಬ್ರಿಗೆ ಗೆಲುವು ಸಿಗತೈತಿ, ಒಬ್ರಿಗೆ ಸೋಲು ಸಿಗತೈತಿ. ಎಲ್ಲರೂ ಪ್ರಾಮಾಣಿಕ ಅಂದ್ರೆ ಆಡಕತ್ತಾರು. ಇಷ್ಟ ರೀ, ಅಂದ್ರೆ ಒಬ್ರಿಗೆ ಗೆಲುವು ಐತಿ, ಒಬ್ರಿಗೆ ಸೋಲು ಐತಿ. ಓಕೆ, ಮಾಳು ಪ್ರಕಾರ ಬಿಗ್ ಬಾಸ್ ಗೆಲ್ಲೋದು ಯಾರು ಈ ಸಲ? ಈ ಒಳಗಿದ್ನಂದ್ರೆ ನಂದು ಪ್ಲಸ್ ನಂದ ಅಂತ ತಿಳ್ಕೊಂಡ್ರೀಗ. ನಾ ಅದನ್ನೊಂದು ಹೊರಗೆ ಎಕ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ತಗೊಂಡೇ ಬರ್ತೀನಿ ಅಂತ ಹೇಳಿದ್ರಿ ನೀವು. ಜನರಿಗೆ ನಾನು ಪ್ರತಿ ವಾರ ಆರಿಸೋದ್ರಿಂದ ನನಗೂ ಪ್ಲಸ್ ಆಗತ್ತದ. ಜನರ ಇಟ್ಟು ಉಳಿಸತ್ತಾರ ಅಂದ್ಮೇಲೆ ಇನ್ನು ನಾ ಎಫೆಕ್ಟ್ ಇನ್ನೂ ಜಾಸ್ತಿ ಹಾಕಬೇಕಂತ ತಿಳಿಸಿಂದ ಇನ್ನು ಟಾಸ್ಕ್ ಮೇಲೆ ಭಾಳ ಗಾಂಭೀರ್ಯತೆಯನ್ನು ಮೂಡಿಸ್ಬೇಕು ಅನ್ನೋದು ಭಾಳ ಕುತೂಹಲ ಇತ್ತು. ಇನ್ನು ಇಂಡಿವಿಜುವಲಿಯಾಗಿ ನನಗೆ ಟಾಸ್ಕ್ ಸಿಕ್ಕರೆ ನಾ ಸಖತ್ತಾಗಿ ಆಡಬೇಕು. ನಾನು ಇದ್ದಿದ್ದು ಇನ್ನೂ ನಾನು ಎಫೆಕ್ಟ್ ಹಾಕ್ಬೇಕು ಅನ್ನೋದ್ರಾಗ ಸ್ವಲ್ಪ ಹಿಂಗೆ ಇಶ್ಯೂ ಆಯಿತು. ಇನ್ನು ಈ ನೆಕ್ಸ್ಟ್ ಅಂದ್ರೆ ನಾನು ವಿಚಾರಕ್ಕೆ ಬರೋದು, ಯಾಕಂದ್ರೆ ಹೇಳಬೇಕಾಕೈತಿ. ಈಗ ನಾಳೆ ವಾರ ಯಾರು ಹೊರಗೆ ಬರ್ತಾರೋ, ಯಾರು ಇರ್ತಾರೋ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಫಸ್ಟ್ ರಘು ಸರ್, ಒಂದು ನೆಕ್ಸ್ಟ್